ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಪ್ಪ ಚಾರ್ಜ್ ಆಯ್ತಾ? ನೋಡ್ತೀನಿ ಸರ್. ಸರ್ 30% ಆಗಿದೆ. ಅಯ್ಯೋ ಬೇಕಾದಷ್ಟಾಯ್ತು, ಕೊಡಪ್ಪ, ಕೊಡು ಕೊಡು ಕೊಡು. ತೊಳಿ ಸರ್. ಅಯ್ಯೋ ಆನ್ ಆಗ್ತಿದ್ದಂಗೆ ಇವಳು ಫೋನ್ ಮಾಡ್ಬೇಕಾ? ಗ್ಯಾರಂಟಿ ಬಯಸ್ಕೋಬೇಕು. ಹಲೋ ಮಂದಾಕಿನಿ, ಸಾರಿ ಮಂದಾಕಿನಿ, ಅದು ಚಾರ್ಜ್ ಮಾಡ್ಕೊಂಡಿರ್ಲಿಲ್ಲ, ಸ್ವಿಚ್ ಆಫ್ ಆಗ್ಬಿಡ್ತು. ರೀ, ನಾನ್ ನಿಮ್ಗೆ ಎಷ್ಟ್ ಸಲ ಹೇಳಿಲ್ಲ ಫೋನಲ್ಲಿ ಬ್ಯಾಟ್ರಿ ನೋಡ್ಕೊಳ್ಳಿ ಅಂತ. ಮನೆಯಿಂದ ಹೋಗ್ತಾ ಅಟ್ಲೀಸ್ಟ್ ಚಾರ್ಜ್ ಮಾಡ್ಕೊಂಡು ಹೋಗಿ ಎಷ್ಟ್ ಸಲ ಹೇಳ್ತೀನಿ ನೋಡಿ. ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ತಿಳಿಸಕ್ಕೆ ಆಗೋದಿಲ್ಲ. ಇವತ್ತು ಫೋನ್ ಸತ್ತೋಯ್ತಾ? ಎಷ್ಟ್ ಸಲ ಪಡ್ಕೊಂಡ್ರೆ ಇದನ್ನೇ ಮಾಡ್ತಿರಲ್ರಿ ನೀವು. ಅಯ್ಯೋ ಮಂದಾಕಿನಿ, ಏನು ಮಾತು ಅಂತ ಆಡ್ತೀಯ? ವಿಷಯ ಹೇಳು ಮಂದಾಕಿನಿ. ಅದೇ ರೀ, ಭಾಗ್ಯಕ್ಕ ಬಂದಿದ್ದಾರೆ. ಅವ್ರಿಗೆ ನಮ್ ಭೂಮಿ ಎಲ್ಲಿದ್ದಾಳೆ ಅಂತ ಗೊತ್ತಂತೆ. ನಿಜವಾಗ್ಲು ಭಾಗ್ಯಕ್ಕಂಗೆ ಗೊತ್ತಂತ? ಅಡ್ರೆಸ್ ಕೇಳು, ಅಡ್ರೆಸ್ ಕೇಳು. ಹಾ ಕೊಡ್ತೀನಿ. ಅಡ್ರೆಸ್ ಅಂತ ಹೇಳಿ ಭಾಗ್ಯಕ್ಕ. ಅಕ್ಕ ಅಡ್ರೆಸ್ ಹೇಳಿ ಅಕ್ಕ. ಮುನಿಯಪ್ಪನ ವಟಾರ, ಹಾ ಮುನಿಯಪ್ಪನ ವಟಾರ, ನಂಬರ್ 57, ನಂಬರ್ 57, 11ನೇ ಕ್ರಾಸು, 11ನೇ ಕ್ರಾಸು, ಮೈಲ್ಸ್ ಅಂದ್ರ RR ನಗರ. ಮೈಲ್ಸ್ ಅಂದ್ರ RR ನಗರ. ಅದೇ ಅಡ್ರೆಸ್ ತಾನೇ ಸರ್, ಇದೇನ್ ಸರ್ ಇದು? ಇದೇ ಅಡ್ರೆಸ್ ಅಲ್ಲಿ ನಿಂತ್ಕೊಂಡು ಇದೇ ಅಡ್ರೆಸ್ ಯಾರ್ದನ್ನ ಕೇಳ್ತಾ ಇದ್ದೀರಾ? ಏನ್ರಿ ಹೇಳ್ತಿದಾರ ಅವರು? ನೀವ್ ಆಲ್ರೆಡಿ ಆ ಅಡ್ರೆಸ್ ಇದ್ದೀರಾ? ಒಂದ್ ನಿಮಿಷ ಇರು ಮಂದಾಕಿನಿ. ಏನಪ್ಪ ಇದು? ಇದು ಮುನಿಯಪ್ಪನ ವಟಾರನ್ನ? ಹೌದು ಸರ್. ಅಂದಾಗೆ ನೀವು ಇಲ್ಲಿ ಯಾರು ನೋಡ್ಬೇಕಿತ್ತು? ನನ್ನ ಮಗಳನ್ನ ನೋಡ್ಬೇಕಾಗಿತ್ತು. ಮಗಳ? ಏನ್ ಸರ್ ಹೆಸರು? ಭೂಮಿಕಾ ಅಂತ. ಓ ಅವ್ರಾ? ನಮ್ಮ ಟೀಚರ್ ಮೇಡಮ್. ನಿಮ್ ಮಗಳ? ಅವ್ರಿಲ್ಲ ಸರ್, ಇದೇ ವಟಾರದಲ್ಲೇ ಇರೋದು. ಇದೇನ್ ಸರ್ ಇದು? ಮಗಳು ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ? ಆಶ್ಚರ್ಯ ಆಗುತ್ತೆ. ಮಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ದೇನೆ ಮೊಮ್ಮಗನ ಜೊತೆ ನೀವು ಬಂದಿದ್ದೀರಾ ಇಲ್ಲಿಗೆ. ಮೊಮ್ಮಗನ? ಯಾರಪ್ಪ ಮೊಮ್ಮಗ? ಹ್ಞೂ ಸರ್, ಅವರೇ, ನಮ್ಮ ಮೇಡಮ್ ಮಗ ಸರ್. ಇಷ್ಟೊಂದು ಕೈ ಇಟ್ಕೊಂಡು ಮಾತಾಡ್ತಾ ಇದ್ರಲ್ಲ ನೀವು. ಅಂದ್ರೆ ಅಪ್ಪುನ? ಹ್ಞೂ ಸರ್, ಅಪ್ಪನೇ ಮೇಡಮ್ ಮಗ. ಅಪ್ಪು ನನ್ನ ಮೊಮ್ಮಗ? ಸರ್ ನೋಡಿ, ಮಾತಾಡ್ತಿದಂಗೆ ನಿಮ್ ಮಗಳೇ ಬಂದ್ಬಿಟ್ರು. ಅಪ್ಪ, ಸರ್ ನಮಗೂ ಒಂದು ಕಾಫಿ ಸಿಗ್ಬೋದಾ? ಸರ್, ಜೋಗಿ ಸರ್, ಪ್ಲೆಸೆಂಟ್ ಸರ್ಪ್ರೈಸ್. ಗುಡ್ ಮಾರ್ನಿಂಗ್ ಸರ್, ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಖಂಡಿತ ನಿಮಗೊಂದು ಕಾಫಿ ಕೊಡಿಸ್ತೀನಿ. ಹೇಳ? ಬ್ಲ್ಯಾಕ್ ಕಾಫಿ. ಶುಗರ್? ನೋ ಶುಗರ್. ಓಕೆ, ಒಂದು ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್. ಮತ್ತೆ ಸರ್, ನೀವೇನಿಲ್ಲೇ? ಸರ್ ನಾನು ಯಾವಾಗಲೂ ಒಂದು ಹುಡುಕಾಟದಲ್ಲಿ ಇರ್ತೀನಿ. ಒಂದು ಕತೆ, ಒಂದು ಕ್ಯಾರೆಕ್ಟರು, ಅಥವಾ ಯಾವುದೋ ಹೊಸ ರೆಸ್ಟೋರೆಂಟು. ಈಗ ಹೋಗ್ತಾ ಇದ್ದೆ, ನಿಮ್ಮನ್ನು ನೋಡಿದೆ. ಕತೆನೂ ಸಿಗ್ಬೋದು, ಕಾಫಿನೂ ಸಿಗ್ಬೋದು ಅಂತ ಬಂದೆ. ನೈಸ್. ಮತ್ತೆ ನೀವೇನು ಸರ್ ಇಷ್ಟೊಂದು ವೀಕ್ ಆಗಿದ್ದೀರಾ? ಡಯಟ್ ಮಾಡ್ತಾ ಇದ್ದೀರಾ ಅಥವಾ ಬೇಕು ಅಂತ ಸಣ್ಣ ಆಗಿರೋದಾ? ಸರ್ ವೀಕ್ ಅಲ್ಲ ಸರ್, ಸ್ಲಿಮ್ ಆಗಿದ್ದೀನಿ.
ನಾನು ದೇಹದಂಡನೆ ಮಾಡೋಕ್ಕೆ ಶುರು ಮಾಡಿದ್ದೀನಿ. ವಯಸ್ಸಾಗ್ತಾ ಆಗ್ತಾ ಭಾರ ಕಮ್ಮಿ ಮಾಡ್ಕೋಬೇಕು. ಹಿಂದಿ ಚಿತ್ರನಟಿ ರೇಖಾ ಒಂದು ಮಾತು ಹೇಳಿದ್ದಾರೆ, ಮೈ ಬಾಡಿ ಈಸ್ ಎ ಟೆಂಪಲ್ ಅಂತ. ನನ್ನ ದೇಹವೇ ಒಂದು ದೇಗುಲ ಅಂತ. ಆಮೇಲೆ ನಮ್ಮ ಬಾಡಿ ನಾವು ಚೆನ್ನಾಗಿ ಇಟ್ಕೊಳ್ಬೇಕಲ್ಲ. ಆ ಮಾತು ಕೇಳಿದ ಮೇಲೆ ಜ್ಞಾನೋದಯ ಆಗಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬದುಕಿನ ಭಾರಗಳನ್ನು ಕಮ್ಮಿ ಮಾಡ್ಕೊತಾ ಬರಬೇಕು. ಬೇರೆಯವರು ಹೊರಿಸೋ ಭಾರ ಮತ್ತು ನಮ್ಮ ಭಾರ. ಸತ್ಯ ಸರ್ ನೀವು ಹೇಳಿದ್ದು. ಅಂತೂ ನಿಮಗೆ ಜ್ಞಾನೋದಯ ಆಯಿತು, ಹಾಗಾಗಿ ಸಣ್ಣ ಆಗ್ತಾ ಇದ್ದೀರಿ. ಹೌದು, ಬಟ್ ನೀವ್ಯಾಕೆ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀರಾ? ಆ್ಯಕ್ಚುಲಿ ಇತ್ತೀಚೆಗೆ ನನ್ನ ಲೈಫು ಅಷ್ಟೊಂದು ಕಲರ್ಫುಲ್ ಆಗಿಲ್ಲ ಸರ್. ಯಾಕೋ ಕಪ್ಪೆ ಇಷ್ಟ ಆಗ್ತಿದೆ. ಸಕ್ಕರೆ ಹಾಕ್ಕೊಂಡಿದ್ದೀರೋ ಇಲ್ವೋ? ಇಲ್ಲ ಸರ್, ಲೈಫ್ ಸ್ವೀಟಾಗೂ ಇಲ್ಲ. ಸೊ ಯಾಕೋ ಕಹಿನೇ ದೇಹಕ್ಕೆ ಹೋಗ್ತಾ ಇದೆ. ಸೊ ಕಲರ್ಲೆಸ್ ಆ್ಯಂಡ್ ಶುಗರ್ಲೆಸ್ ಲೈಫ್ ಒಂಥರ ಹೇಳ್ಬೋದು ಸರ್. ನಿಮ್ಮನ್ನೇ ನೋಡ್ತಾ ಇದ್ದೀನಿ. ನಾನು ಹಿಂದಿನ ಸಲ ನೋಡಿದಾಗ ಕೋಟ್ ಹಾಕ್ಕೊಂಡು ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಥರ ಇದ್ರಿ. ಈಗ ನೋಡಿದ್ರೆ ಬಹಳ ಬದಲಾಗಿದ್ದೀರಿ. ನನಗೆ ನೀವು ಅಂತಲೇ ಅನಿಸ್ಲಿಲ್ಲ. ಯಾಕೆ ಹೀಗೆ? ಇರುತ್ತಲ್ಲ ಸರ್, ಪ್ರಕೃತಿ ಅಂದಮೇಲೆ ಬದಲಾವಣೆ ಸಹಜ ಅಲ್ವಾ? ಹೇಗೆ ಹಸಿರು ತುಂಬಿರೋ ಮರ ಎಲೆಗಳನ್ನ ಉದುರಿಸ್ಕೊಂಡು ಬೋಳಾಗಿ ವಸಂತ ಕಾಲದಲ್ಲಿ ಮತ್ತೆ ಚಿಗುರುತ್ತೋ, ಇದು ಹಾಗೇನೆ. ಸರ್, ನಾವು ಬರಹಗಾರರು ರಾಜಕಾರಣಿಗಳ ಥರ ಅವಕಾಶವಾದಿಗಳು, ಸ್ವಲ್ಪ ಸ್ವಾರ್ಥಿಗಳು, ನಿಜ ಹೇಳಬೇಕಂದ್ರೆ ಸಂಭಾವಿತ ಕಳ್ಳರು. ಯಾಕೆ ಹೇಳಿ? ಯಾಕೆ ಸರ್? ಇನ್ನೊಬ್ಬರ ಜೀವನದಲ್ಲಿ ಏನು ಸಿಗುತ್ತೆ ಅಂತ, ಏನು ಕತೆ ಸಿಗುತ್ತೆ, ಏನು ಸನ್ನಿವೇಶಗಳು ಸಿಗ್ತವೆ ಅಂತ ಒಂದು ರಾ ಮೆಟೀರಿಯಲ್ ಹುಡುಕ್ತಾ ಇರ್ತೀವಿ. ನೀವಿಲ್ಲೊಬ್ಬರೇ ಕೂತ್ಕೊಂಡು ಶುಗರ್ಲೆಸ್ ಬ್ಲ್ಯಾಕ್ ಕಾಫಿ ಕುಡಿತಿದ್ದಾಗ ಅನ್ನಿಸ್ತು ನಿಮ್ಮ ಹತ್ರ ಒಂದು ಕತೆ ಇದೆ ಅಂತ. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಯು ಶೇರ್ ಯುವರ್ ಸ್ಟೋರಿ? ಏನು ಹೇಳಿಯಪ್ಪ, ನಾನು ಮಾಡಿದ ತಪ್ಪ? ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ನೀವೇನು ಮಾಡ್ತಿದ್ರಿ? ನಾನಷ್ಟೇ ಅಲ್ಲ ಕಂದ, ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಹೀಗೆ ಮಾಡ್ತಿದ್ರು. ಭಯ ಅನ್ನೋದು ಒಂದು ದೊಡ್ಡ ಅಸ್ತ್ರ. ಅವರು ನಿನ್ನ ಮನಸ್ಸಲ್ಲಿ ಭಯನ ಬಿತ್ತು ತಮ್ಮ ಬೇಳೆನ ಬೇಯಿಸ್ಕೊಟ್ರು. ಆದರೆ ಒಂದು ವಿಷಯ ಅರ್ಥ ಮಾಡ್ಕೊ, ಅವ್ರು ಏನೋ ಮಾಡಿಬಿಡ್ತಾರೆ ಅಂತ ಇನ್ನು ಎಷ್ಟು ದಿನಗಳು ಹೀಗೆ ಭಯದಲ್ಲಿ ಬದುಕ್ತ್ಯಾ? ನೋಡು ಕಂದ, ಭಯ ಅನ್ನೋದು ನಮ್ಮನ್ನು ನಾವು ಭಾರವಾದ ಸರಪಳಿನಲ್ಲಿ ಬಂಧಿಸ್ಕೊಂಡ ಹಾಗೆ. ಎಷ್ಟೋ ಭಯಗಳು ನಿಜಾನೇ ಆಗೋದಿಲ್ಲ. ಆದರೆ ಅದು ಎಲ್ಲಿ ನಿಜ ಆಗ್ಬಿಡುತ್ತೋ ಅನ್ನೋ ಆತಂಕದಲ್ಲಿ ನಮ್ಮ ಆಯಸ್ಸನ್ನೇ ಕಳೆದು ಬಿಡ್ತೀವಿ. ಹೇಗೋ ಬದುಕಬೇಕಾಗಿರೋರು ಇನ್ನು ಹೇಗೋ ಬದುಕ್ಬಿಡ್ತೀವಿ.